ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಡಾಕ್ಟರ್ CS ದ್ವಾರಕನಾಥ್ ಅವರು ವಿಧಾನಸಭಾ MLC ಸ್ಥಾನ ಮಾಡಬೇಕಂತೇಳಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ಗೆ ಮನವಿ ಮಾಡಿದ್ವಿ. ಆದಷ್ಟು ಬೇಗನೆ ಅವರಿಗೆ ಈ ಸ್ಥಾನವನ್ನು ಅಲಂಕರಿಸಿಪಡಿಸಬೇಕು. ಎಲ್ಲ ರೀತಿಯಿಂದ ನಮ್ಮ ಅಲೆಮಾರಿ 120 ಜಾತಿ ಸಮುದಾಯದ ಪರವಾಗಿ ಮತ್ತು ನಮ್ಮ ರಾಜ್ಯದ ಎಲ್ಲ ಅಲೆಮಾರಿಗಳ ಪರವಾಗಿ ಅವರಿಗೆ ಕೂಡ ಬೆಂಬಲ ಸೂಚಿಸ್ತೀವಿ. ಅವರಿಗೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮನವಿ. ನಾವು 120 ಜಾತಿಗಳ ಪರವಾಗಿ ಅಲೆಮಾರಿ ಪರವಾಗಿ ಕೇಳಿಕೊಳ್ಳುವುದಂದ್ರೆ ಅವರು ಅಪಾರ ಕಾಳಜಿ ವ್ಯಕ್ತಿ ಇದ್ದಾರಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ KPC ಅಧ್ಯಕ್ಷರು ಮತ್ತು DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮತ್ತು ನಮ್ಮ HK ಪಾಟೀಲ್ ಗದಗ ಕಾನೂನು ಸಲಹೆ ಸಚಿವರು ನಮ್ಮನ್ನ ಜೊತೆಗೆ ಬೆಟ್ಟಿಗೆರೆ CMC ಸದಸ್ಯರು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮಗೆಲ್ಲ ನಮ್ಮ ರಾಜ್ಯದ 31 ಕ್ಯಾಬಿನೆಟ್ ಸಚಿವರು ಕೂಡ ಅವರಿಗೆಲ್ಲ ಬೆಂಬಲ ಸೂಚಿಸಿ ಅವರಿಗೆ ವಿಧಾನಸಭಾ ಪರಿಷತ್ ಸದಸ್ಯರು ಮಾಡಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಈ ಪತ್ರಿಕೆ ಮುಖಾಂತರ ವಿನಂತಿಸಿಕೊಂಡರು. ಹೆಸರು ಹೇಳಿ. ಧನಂಜಯ ಅಂತ ಸುಡುಗಾಡ ಸಿಟಿ ಸಮಾಜದವರು ನಮ್ಮ ಡಾಕ್ಟರ್ CS ದ್ವಾರಕನಾಥ್ ಸರ್ ಅವ್ರನ್ನ MLC ಮಾಡಬೇಕಂತ ನಮ್ಮ ಅಭಿಪ್ರಾಯ ಇದೆ. ಕಾರಣ ಏನಪ್ಪ ಅಂದರೆ ಅವರು ನಮ್ಮ ಹಿಂದುಳಿದ ಕೆಲ ಸಮುದಾಯಗಳಿಗೆ ಅಪಾರವಾದ ನಂಬಿಕೆ ಇದೆ, ಒಂದು ಗೌರವ ಇದೆ. ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಈ ಕಾರಣ ಏನಪ್ಪ ಅಂದರೆ ಅವ್ರನ್ನ ನಾವು ಜನಗಳು ಮೆಚ್ಕೋಬೇಕಾಗಿದೆ ಅಂತಂದರೆ ಒಂದೊಂದು ಹಳ್ಳಿ ಸಮೇತ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗಿ ಭೇಟಿ ಮಾಡಿ ಯಾವ ಸ್ಥಿತಿಯಲ್ಲಿ ಜನ ಇದ್ದಾರೆ, ಆಮೇಲೆ ಅವರು ಗುಡಿಸಲುಗಳು ನೋಡಿ ಅಲ್ಲಿ ಕುಂತ್ಕೊಂಡು ಅವರು ಅಟ್ಲೀಸ್ಟ್ ಅವರು ಜನ ನೋಡಿ ಒಂದು ಗ್ಲಾಸ್ ನೀರು ಕುಡಿದಾದ್ರೂ ಸಹ ನೋಡಿ ಇಂಥ ಜೀವನ ಮಾಡ್ತಾಯಿದ್ರಲ್ಲ ಅಂತ ಕಣ್ಣಿಪಟ್ಟಿರೋಂಥ ವ್ಯಕ್ತಿ ಅಂದರೆ CS ದ್ವಾರಕನಾಥ್ ಸರ್ ಅವರು. ಆಮೇಲೆ ಅವರು ಈ ಸುಮಾರು ಈಗ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಕೂಡ ಸರ್. ಹಂಗಾಗಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವರು ಆಗಬೇಕಂತ ತುಂಬ ಆಸೆ ಸರ್. CS ದ್ವಾರಕನಾಥ್ ಸರ್ ಅವರಿಗೆ MLC ಮಾಡಿ ಮೇಲ್ಮನೆ ಸದಸ್ಯರಾಗಿ ಕಳಿಸ್ಕೊಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ನನ್ನ ಹೆಸರು ನಾಗರಾಜ್ ಅಂತೇಳಿ ಅಲೆಮಾರಿ ದೊಡ್ಡಿದಾಸ ಸಂಪ್ರದಾಯ, ಹಾಗೆಯೇ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಒಕ್ಕಲಿನ ಮನವಿ ಏನಂತಂದರೆ ಈ ಅಲೆಮಾರಿ ಆದಿವಾಸಿ ಸಮುದಾಯಗಳ ಅಸ್ಮಿತೆ ಮತ್ತು ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ CS ದ್ವಾರಕನಾಥ್ ಅವರನ್ನು ಈಗ ಏನು ನಾಮನಿರ್ದೇಶನ MLC ಸ್ಥಾನಕ್ಕೆ ಕಾಂಗ್ರೆಸ್ಗೆ 7 ಸ್ಥಾನಗಳಿದೆ, ಅದರಲ್ಲಿ ಒಂದು ಸ್ಥಾನವನ್ನು ಇವರ ಈ ಸಮುದಾಯಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅಪಾರವಾದ ಜ್ಞಾನ ಮತ್ತು ಇವರು ಈ ಸಮುದಾಯಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಪಾರ ಅನುಭವ ಇರ್ತಕ್ಕಂಥ ಅಹಿಂದ ಚಿಂತಕರಾದಂಥ ದ್ವಾರಕನಾಥ್ ಅವರನ್ನು ಮಾಡಿದರೆ ಈ ಸಮುದಾಯಗಳಿಗೆ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಒಕ್ಕೂರಿನ ತೀರ್ಮಾನ. ಮುಂದಿನ ಲೋಕಸಭಾ ಮತ್ತು ರಾಜ್ಯಸಭಾ MLCಗಳಿಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಯ್ತು ಮತ್ತು ಹೆಚ್ಚಿನ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಿಗೂ ಎಲ್ಲ ತರದ ಅನುಕೂಲ ಆಗುತ್ತಾ. ಅವರು ಪಕ್ಷಾತೀತವಾಗಿ ಅವರಿಗೆ ಶಕ್ತಿ ತುಂಬಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಅಂತೇಳಿ ಈ ಮುಖಾಂತರ ಪತ್ರಿಕೆ ಮುಖಾಂತರ ಜಿಲ್ಲೆಗೆ ಹೋಗಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅಪಾರವಾದ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ಕ್ಷೇತ್ರದ ಅಧ್ಯಕ್ಷರು ಅಂತೇಳಿ ಅವರು ಮುಖ್ಯ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪಕ್ಷದ ಬಗ್ಗೆ ಯಾವಾಗಲೂ ನಮ್ಮ ಕೇಂದ್ರ ನಾಯಕ ಹೈಕಮಾಂಡ್ ಅವರು ಕಾಂಗ್ರೆಸ್ ಅವರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ತಿಳಿಸುವುದೇನೆಂದ್ರೆ ಅವರು ಪಕ್ಷಾತೀತ ಬಗ್ಗೆ ಬಹಳ ಅಲೆಮಾರಿ ಜನಗಳಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತನೆಗಳ ಬಗ್ಗೆ ಮತ್ತು ಆದರ್ಶಗಳ ಬಗ್ಗೆ ಮತ್ತು ಪಕ್ಷದ ನಿಲುವುಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನಮ್ಮ ಮೇಡಮ್ ಅವರು ಪ್ರಶ್ನೆ ಕೇಳಿದ್ರು, ಅಲೆಮಾರಿ ಜನಾಂಗದವರು ಯಾರೋ ಪ್ರಶ್ನೆ ಮಾಡೋದು. ನಮ್ಮಲ್ಲಿ ನಾಯಕತ್ವ ಇದೆ. ನಾವು ಪಕ್ಷ ವ್ಯಕ್ತಿ ಬಗ್ಗೆ ಯಾಕಂದ್ರೆ ಅವ್ರ ಮನುಷ್ಯ ನಮ್ಮ ಅಲೆಮಾರಿ ಜನಗಳ ಬಗ್ಗೆ ಕಾಳಜಿ ಉಳಿದ ವ್ಯಕ್ತಿಗಳು ಮತ್ತು ಅವರು ಅಪಾರವಾದ ಲಾಯರ್ ಅಡ್ವೊಕೇಟ್ ಮಾಜಿ ಅಧ್ಯಕ್ಷರಾಗಿದ್ದಾರೆ, ಹಿಂದುಳಿದ ಆಯೋಗದ ಶಾಶ್ವತ ಅಧ್ಯಕ್ಷರಾಗಿದ್ದಾರೆ. ಹಿಂಗಾಗಿ ಅವರು ಬಹಳ ಅನುಭವ ಇದ್ದಾರೆ ಮತ್ತು ಅಲೆಮಾರಿ ಜನಗಳ ಬಗ್ಗೆ ಅತ್ಯಂತ ನೋಡಿದಂಥ ವ್ಯಕ್ತಿ. ಈಗ ನಮ್ಮಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಅವಕಾಶ ಸಿಗ್ತದ. ಒಮ್ಮೆ ಅಲೆಮಾರಿ ಕೋಟಾದಲ್ಲಿ ಇವ್ರು ಸಿಕ್ಕರೆ ಮುಂದಿನ ದಿನಗಳು ವರ್ಷ ಹೇಳ್ತಾರೆ ರಿಸರ್ವೇಶನ್ ಬರ್ತೋ ಅದೇ ತರ ಅವಕಾಶ ಸಿಗ್ತದ. ನಾವೆಲ್ಲರೂ ನಾವು ಅಲೆಮಾರಿ ಮುಖಂಡರಲ್ಲಿ ವಿನಂತಿಸಿಕೊಳ್ತೀವಿ ಈ ಪತ್ರಿಕಾ ಮುಖಾಂತರ. ಅವರು ಕೂಡ ನಮ್ಮ CS ದ್ವಾರಕನಾಥ್ ಅವರಿಗೆ ಅವರು ಬೆಂಬಲ ಕೊಟ್ಟರೆ